ಎಲ್ಲರೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಖ ಕುಳಿತಿರ್ತಕ್ಕಂಥ ಸ್ಪರ್ಧೆಗೆ ಬಂದಿರತಕ್ಕಂಥ ಎಲ್ಲ ಮಕ್ಕಳೇ ಹಾಗೂ ಪೋಷಕ ವರ್ಗದವರು ಹಾಗೂ ಶಿಕ್ಷಕ ಬಂದಿದ್ದಾರೆ. ಇವತ್ತು ನಮ್ಮ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 268 ಎಸ್ ವತಿಯಿಂದ ನಾವು ಅಲಯನ್ಸ್ ಗ್ರೀನ್ ಅವಾರ್ಡ್ಸ್ ಅಂತೇಳಿ ಒಂದು ಚಿತ್ರಕಲಾ ಸ್ಪರ್ಧೆಯನ್ನ ಜಿಲ್ಲಾ ಮಟ್ಟದಲ್ಲಿ ಏರ್ಪಾಡು ಮಾಡಿದ್ದೇವೆ. ಈ ಒಂದು ಏನು ನಮ್ಮ ಸ್ಪರ್ಧೆಯಲ್ಲಿ ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆಯ ವಿವಿಧ ಭಾಗಗಳಿಂದ ಸುಮಾರು 200 ವಿದ್ಯಾರ್ಥಿಗಳು ಈ ಸ್ಪರ್ಧೆಗೆ ಆಗಮಿಸಿದ್ದಾರೆ. ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳು ಕೂಡ ಬರೋ ಇದರಲ್ಲಿದ್ದಾರೆ. ಈ ಒಂದು ಸ್ಪರ್ಧೆಯ ನಿಯಮಗಳು ಎಲ್ಲವೂ ಕೂಡ ಈಗಾಗಲೇ ನಿಮ್ಗೆ ಗೊತ್ತಿದೆ. ಮತ್ತೆ ಚಿತ್ರಕಲೆ ಅಂತಕ್ಕಂಥದ್ದು ಒಂದು ಮಗುವಿನ ಮೊದಲ ಭಾಷೆ ಅಂತ ಹೇಳಿದ್ರೆ ಅದು ಚಿತ್ರಕಲೆ ಮಕ್ಕಳ ಅಲ್ವಾ. ಯಾಕೆಂತಂದ್ರೆ ಇವತ್ತು ಚಿತ್ರಕಲೆ ಒಂದು ವಿಶ್ವ ಭಾಷೆ ಅಂತ ಹೇಳ್ಬೋದು ನಾವು. ಚಿತ್ರಕಲೆ ಮಕ್ಕಳಲ್ಲಿ ಒಂದು ಸೃಜನಶೀಲತೆಯನ್ನ ತರುತ್ತೆ ಮತ್ತು ಅವರಲ್ಲಿ ಏಕಾಗ್ರತೆಯನ್ನ ತರ್ತಕ್ಕಂಥದ್ದು ಚಿತ್ರಕಲೆ. ಹಾಗಾಗಿ ಚಿತ್ರಕಲೆಗೆ ಯಾವುದೇ ದೇಶ, ಭಾಷೆ ಅಲ್ವಾ ಮತ್ತೆ ಜಾತಿ ಯಾವುದೇ ರೀತಿ ಹಂಗಿಲ್ಲ. ನೋಡಿ, ನಾವು ಭಾರತದಲ್ಲಿ ಒಂದು ಆನೆ ಚಿತ್ರ ಬರೆದ್ರೆ ಅದು ಅಮೆರಿಕಕ್ಕೆ ಹೋದ್ರೂ ಕೂಡ ಆನೆನೇ ಅಲ್ವಾ, ಆಸ್ಟ್ರೇಲಿಯಾಕ್ಕೆ ಹೋದ್ರೂ ಕೂಡ ಅದು ಆನೆನೇ. ಹಾಗಾಗಿ ಚಿತ್ರಕಲೆ ಇಡೀ ಜಗತ್ತಿಗೆ ಅರ್ಥವಾಗುವಂತ ಏಕೈಕ ಭಾಷೆ ಯಾವ್ದಾಗಿದೆ ಅಂದ್ರೆ ಅದು ಮಕ್ಕಳು ಯಾವ್ದು ಚಿತ್ರಕಲೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಮಕ್ಕಳು ಚಿತ್ರಕಲೆಯಲ್ಲಿ ಈಗ ಜಗತ್ತಿನಲ್ಲಿ 80-90% ಮಕ್ಕಳು ಬಹಳ ಇಷ್ಟಪಡ್ತಕ್ಕಂಥ ಕಲೆ ಯಾವ್ದಾಗಿದೆ ಅಂದ್ರೆ ಅದು ಚಿತ್ರಕಲೆ. ಹಾಗಾಗಿ ಮಕ್ಕಳು ಬಾಲ್ಯದಿಂದಲೇ ಚಿತ್ರಕಲೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಪ್ರತಿ ವರ್ಷ ಕೂಡ ಅಲಯನ್ಸ್ ಗ್ರೀನ್ ಅವಾರ್ಡ್ ಅಂತೇಳಿ ಒಂದು ಸ್ಪರ್ಧಾ ಕಾರ್ಯಕ್ರಮ ಮಾಡ್ತಾ ಇದೀವಿ. ಮತ್ತೆ ಇಲ್ಲೂ ಕೂಡ ನಾವು ಬಹುಮಾನವನ್ನು ಕೊಡ್ತಾ ಇದೀವಿ. ಇಲ್ಲಿ ಆಯ್ಕೆ ಆದವ್ರನ್ನ ನಾವು ಇಂಟರ್ನ್ಯಾಷನಲ್ ಕೂಡ ಕಳಿಸ್ತಾ ಇದೀವಿ. ಅಲ್ಲೂ ಕೂಡ 50,000, 25,000, 15,000, 5,000 4 ಬಹುಮಾನಗಳಿರ್ತವೆ. ಮತ್ತು ಭಾಗವಹಿಸಿದಂತ ಎಲ್ಲರಿಗೂ ಕೂಡ ನಾವು ಒಂದು ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. ಹಾಗಾಗಿ ಈ ಸರ್ಕಾರ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಪ್ರತಿಯೊಂದು ಶಾಲೆಗೂ ಕೂಡ ಚಿತ್ರಕಲಾ ಶಿಕ್ಷಕರನ್ನು ನೇಮಿಸತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ. ಪ್ರತಿಯೊಂದು ಶಾಲೆಗೂ ಕೂಡ ಚಿತ್ರಕಲಾ ಶಿಕ್ಷಕರನ್ನ ಮತ್ತೆ ಹಾರ್ಟಿಕಲ್ಚರ್ ಟೀಚರ್ ಅನ್ನ. ಇವತ್ತು ವಿದ್ಯೆ ಅಂದ್ರೆ ಬರೀ ಓದು ಬರಹ ಅಲ್ಲ, ಅದ್ರ ಜೊತೆಗೆ ಪರಿಸರದ ಬಗ್ಗೆ ಮತ್ತು ಎಲ್ಲ ಸಾಂಸ್ಕೃತಿಕ ಇದ್ರ ಬಗ್ಗೆ ಕೂಡ ವಿದ್ಯಾರ್ಥಿಗಳನ್ನು ನಾವು ತಯಾರು ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ನಾವು ಪರಿಸರದ ಬಗ್ಗೆನೇ ಒಂದು ಸಬ್ಜೆಕ್ಟ್ ಇಟ್ಟಿದ್ದೀವಿ. ಯಾಕೆಂತಂದ್ರೆ ವಿದ್ಯಾರ್ಥಿಗಳಿಗೆ ಬಾಲ್ಯದಿಂದಲೇ ಒಂದು ಪರಿಸರ ಪ್ರಜ್ಞೆನ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಗ್ರೀನ್ ಅವಾರ್ಡ್ ಅಂತ ಮಾಡ್ತಾ ಇರ್ತಕ್ಕಂಥದ್ದು. ನಾವು ದಯಮಾಡಿ ಪರಿಸರದ ಬಗ್ಗೆನೇ ನಾವು ನಮ್ಮ ಚಿತ್ರವನ್ನ ಬಿಡಿಸ್ಬೇಕು. ಬೇರೆ ವಿಷಯ ಬಿಡಿಸಿದ್ರೆ ಅದು ನಾವು ಅದನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ 3,000, 2,000, 1,000 ಮತ್ತು 500 ರೂಪಾಯಿಂದ 4 ಬಹುಮಾನಗಳಿರ್ತವೆ. ಅದ್ರ ಜೊತೆಗೆ ಭಾಗವಹಿಸ್ತಿದ್ದಂತ ಪ್ರತಿಯೊಬ್ಬರಿಗೂ ಕೂಡ ನಾವು ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಾವೆಲ್ಲರೂ ಕೂಡ ಗೆದ್ದು ಬರಲಿ ಅಂತೇಳಿ. ಆಮೇಲೆ ಸ್ಪರ್ಧೆ ಅಂತಕ್ಕಂಥದ್ದು ಒಂದು ಸಾಂಕೇತಿಕ ಅಲ್ವಾ, ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು. ಆಮೇಲೆ ಎಲ್ರಿಗೂ ಕೂಡ ಬಹುಮಾನ ಬರೋದಿಲ್ಲ. ಬಹುಮಾನ ಬರೆದಿರೋರು ಯಾರು ಕೂಡ ಬೇಜಾರು ಮಾಡ್ಕೋಬಾರ್ದು. ಇವತ್ತು ನಾವು ಇಲ್ಲಿ ಮಂಡ್ಯದ ಶಿಕ್ಷಕರು ಯಾರನ್ನೂ ನಾವು ಕರ್ಸಿಲ್ಲ, ಮೈಸೂರಿಂದ ಬಂದಿದ್ದಾರೆ ವ್ಯಾಲ್ಯೂಯೇಷನ್ ಮಾಡಕ್ಕೆ. ಯಾಕೆಂತಂದ್ರೆ ಇಲ್ಲಿಯ ಶಿಕ್ಷಕರೇ ಆದ್ರೆ ಒಂದು ಸ್ವಜನ ಪಕ್ಷಪಾತ ಮಾಡ್ತಾರೆ, ಅವರ ಸ್ಕೂಲ್ಗಳಿಗೆ ಬಹುಮಾನ ಕೊಡ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಅದನ್ನ ತಪ್ಪಿಸಿ ನಾವು ಮೈಸೂರಿಂದ 2 ಚಿತ್ರಕಲಾ ಶಿಕ್ಷಕರನ್ನ ಕರ್ಕೊಂಡು ಬಂದ್ವಿ. ಅವರಲ್ಲಿ ಏನು ಚಿತ್ರಕಲೆಯನ್ನ ಬಿಡಿಸಿ ಅದನ್ನ ಅವರು ವ್ಯಾಲ್ಯೂಯೇಷನ್ ಮಾಡಿ ನಿಮ್ಗೆಲ್ಲರೂ ಕೂಡ ಒಂದು ಬಹುಮಾನ ಕೊಡುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತೇನು ಚಿತ್ರಕಲೆ ನಾನು ಹೇಳ್ದಂಗೆ ನೀವೆಲ್ಲ ಇದು ಚಿತ್ರಕಲೆ ಅಂತಂದ್ರೆ ಇದು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಮನುಷ್ಯ ಯಾವಾಗ ಹುಟ್ಟ ಗೋಯಲ್ಲರೂ ವಾಸ ಮಾಡಕ್ ಶುರು ಮಾಡೋದು ನೋಡಿ, ಅವಾಗಿಂದೇ ನಾವು ಚಿತ್ರಕಲೆ ಪ್ರಾರಂಭ ಮಾಡೋಣ ಅಂತಕ್ಕಂಥದ್ದು. ಹಾಗಾಗಿ ಚಿತ್ರಕಲೆಗೆ ಸಾವಿಲ್ಲ. ಹಾಗಾಗಿ ಚಿತ್ರಕಲೆಯಲ್ಲಿ ಎಲ್ಲರೂ ಕೂಡ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ ಹಾಗೆ ಅಂತ ಹೇಳ್ತಾ